ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಸರ್ಕಾರದ ವಿರುದ್ಧವಾಗಿ ಕೇಶವ್ ಪ್ರಸಾದ್ ವಾಗ್ದಾಳಿಯನ್ನ ನಡೆಸಿದ್ದಾರೆ. ರಾಜ್ಯ ಬಜೆಟ್ ಅಭಿವೃದ್ಧಿಯ ಪಥವನ್ನ ತಪ್ಪಿಸಿದೆ ಅಂತ ಹೇಳಿದ್ದಾರೆ. ಇನ್ನು ಕೆಪಿಎಸ್ಸಿ ಸಂಪೂರ್ಣವಾಗಿ ಹದಗೆಟ್ಟಿದೆ, ಹಾಳಾಗಿರುವಂತಹ ವ್ಯವಸ್ಥೆಯನ್ನ ಮೊದಲು ಸರಿ ಮಾಡಿ. ಸರ್ಕಾರದ ವಿರುದ್ಧ ಕೇಶವ್ ಪ್ರಸಾದ್ ಈ ರೀತಿಯಾಗಿ ವಾಗ್ದಾಳಿಯನ್ನ ನಡೆಸಿದ್ದಾರೆ. 54,000 ಹುದ್ದೆ ಭರ್ತಿ ಮಾಡೋದಾಗಿ ಹೇಳಿದೆ. ಯಾಕೆ ಕೆಪಿಎಸ್ಸಿಯು ಯುಪಿಎಸ್ಸಿ ಮಟ್ಟಕ್ಕೆ ರೀಚ್ ಆಗ್ತಾ ಇಲ್ಲ, ಯುಪಿಎಸ್ಸಿ ಮಟ್ಟಕ್ಕೆ ಹೋಗ್ತಾ ಇಲ್ಲ, ಅಭಿವೃದ್ಧಿ ಪಥದತ್ತ ಹೋಗುವಂತ ಬಜೆಟ್ ಇದಾಗಿಲ್ಲ ಅಂತ ಕೇಶವ್ ಪ್ರಸಾದ್ ವಾಗ್ದಾಳಿ ನಡೆಸಿದ್ದಾರೆ. ಇಡೀ ಜಗತ್ತಿನ ದಿಗ್ಗಜಗಳೆಲ್ಲರೂ ಕೂಡ ಡೆಲ್ಲಿಗೆ ಬರ್ತಾರೆ, ಅಲ್ಲಿ ಕೂತ್ಕೊಂಡಿದ್ದಾರೆ ಅನ್ನುವಂಥ ಸಂದರ್ಭದಲ್ಲಿ ಕರ್ನಾಟಕ ಕೂಡ ತುಂಬಾ ದೊಡ್ಡ ಮಟ್ಟದಲ್ಲಿ ಎಗೆ ಕೊಡುಗೆ ಕೊಡ್ತಾ ಇದೆ. ಅಂತದಕ್ಕೆ ನೀವು 5 ಕೋಟಿಯನ್ನ ಕೊಟ್ಟಿದ್ದೀರಿ, ಎಲ್ಲಿಗೆ ಸಾಧ್ಯ ಆಗುತ್ತೆ? ಹಾಗೇನೆ ಕ್ವಾಂಟಮ್ ಕಂಪ್ಯೂಟಿಂಗ್, ಇದಕ್ಕೆ ಒಂದು ನಾಲೆಡ್ಜ್ ಹಬ್ ಮಾಡಬೇಕು, ತುಂಬಾ ದೊಡ್ಡ ಪ್ರಮಾಣದಲ್ಲಿ ಕರ್ನಾಟಕವನ್ನ ಡೆವಲಪ್ ಮಾಡಬೇಕು. ಇದಕ್ಕೆ ಕೊಟ್ಟಿರುವಂತಹ ಹಣ 10 ಕೋಟಿ ಸಾಕಾಗತ್ತಾ? ಹಾಗೆ GCC ಗ್ಲೋಬಲ್ ಕೇಪಬಿಲಿಟಿ ಸೆಂಟರ್ಸ್, ಇವತ್ತು ಇವರೇ ಇಡೀ ಜಗತ್ತನ್ನು ಆಳ್ತಾ ಇರುವಂಥವ್ರು. ಭಾರತದಲ್ಲಿ ತುಂಬಾ ದೊಡ್ಡ ರೀತಿಯ ಬೇಡಿಕೆ ಇದೆ, ಕರ್ನಾಟಕದಲ್ಲೂ ಇದೆ, ಬೆಂಗಳೂರಿನಲ್ಲೂ ಇದೆ. ಆದರೆ ಇವ್ರುಗಳಿಗೆ ಯಾವ ರೀತಿ ನಾವು ಮಾಡಬೇಕು ಅನ್ನೋಂಥದ್ದಕ್ಕೆ ಒಂದು ರೋಡ್ ಮ್ಯಾಪೇ ಇಲ್ಲ ಸರ್ಕಾರದ ಜೊತೆಗೆ. ಈ GCC ಸೆಂಟರ್ಗಳನ್ನು ಆದ್ಯತೆಯ ಮೇರೆಗೆ ಹೆಚ್ಚು ಮಾಡ್ತಾ, ಕರ್ನಾಟಕದಾದ್ಯಂತ ಟೈಪ್ 2 ಟೈಪ್ 3 ಸಿಟಿಗಳಲ್ಲಿ ಇವರು ಹಬ್ಬೋ ಹಾಗೆ ಮಾಡ್ತಾ, ಬೆಂಗಳೂರಿನ ಸಪೋರ್ಟ್ ಬೇಸನ್ನು ದೊಡ್ಡ ಮಾಡುವಂಥದ್ದಕ್ಕೆ ಈ ಬಜೆಟ್ನಲ್ಲಿ ಯಾವುದೇ ರೀತಿಯಾದಂತಹ ವಿವರಣೆ ಇಲ್ಲ. ಹಾಗೇನೆ ಈ ಸಮಗ್ರವಾದಂತಹ ಒಂದು ಯೋಜನೆಗೆ ಸರಿಯಾದಂತಹ ರೀತಿಯಲ್ಲಿ ಜನರನ್ನು ತುಂಬಬೇಕಾಗುತ್ತೆ. ಈಗ 56,432 ಹುದ್ದೆಗಳನ್ನು ಭರ್ತಿ ಮಾಡ್ತೀವಿ ಅಂತ ಹೇಳಿದಿರಲ್ಲ, UPSC ಯಾವ ಸ್ಥಿತಿನಲ್ಲಿದೆ? UPSCಯ ಸ್ಥಿತಿಯನ್ನು ನೆನೆಸ್ಕೊಂಡ್ರೆ ಕಣ್ಣಲ್ಲಿ ನೀರೆಲ್ಲ ರಕ್ತ ಬಂದ್ಬಿಡುತ್ತೆ. ಅಲ್ಲಿ ಎಕ್ಸಾಮ್ ಬರ್ದಿದ್ದಾರೆ, ತುಂಬಾ ಜನ ನನ್ನ ಹತ್ರ ಹೇಳಿದ್ದಾರೆ, ಫೋನ್ ಮಾಡ್ತಾರೆ, ಸರ್ ನಾವು ಎಕ್ಸಾಮ್ ಬರ್ದಿದ್ದೀವಿ ಸರ್, ಎಕ್ಸಾಮ್ ಬರ್ದು 2 ವರ್ಷ ಆಯ್ತು ಸರ್, ರಿಸಲ್ಟ್ ಬಂದಿಲ್ಲ ಸರ್. ಯಾಕೆ ರಿಸಲ್ಟ್ ಬಂದಿಲ್ಲ ಅಂತ ಗೊತ್ತಿಲ್ಲ ಸರ್, ನಾನು ತುಂಬಾ ಕಷ್ಟಪಟ್ಟು ಓದಿದ್ದೀನಿ ಸರ್, ನನಗೆ ಏಜ್ ಬಾರಾಗೋಗುತ್ತೆ, ದಯವಿಟ್ಟು ನೋಡಿ ಸರ್, ಸದನದಲ್ಲಿ ಮಾತನಾಡಿ ಸರ್ ನಮ್ಮ ಬಗ್ಗೆ. ಅಂದ್ರೆ UPSCನ KPSCನ UPSC ಮಟ್ಟಕ್ಕೆ ನೀವು ತಗೊಂಡೋಗ್ತಾ ಇಲ್ಲ. ಯಾಕೆ? UPSC ವ್ಯವಸ್ಥೆ ಚೆನ್ನಾಗಿದೆ, KPSCನಲ್ಲಿ ವ್ಯವಸ್ಥೆ ಏನು ತೊಂದರೆ? KPSCನಲ್ಲಿ ಇಷ್ಟು ಅಧ್ವಾನ ಆಗುವಂಥದ್ದು ಎಲ್ರಿಗೂ ಗೊತ್ತಿದೆ, ಸರ್ಕಾರಕ್ಕೆ ಗೊತ್ತಿದೆ. ಆದ್ರೆ ಏನ್ ಮಾಡ್ತಾ ಇದ್ದೀರಿ ನೀವು? ಹಾಗೇನೆ ನಾನು ರಾಜ್ಯದ ಬೇರೆ ಬೇರೆ ಡಿಪಾರ್ಟ್ಮೆಂಟ್ಗೆ ಎಷ್ಟು ಕೊಟ್ಟಿದ್ದೀನಿ ಅನ್ನುವಂಥದ್ದನ್ನು ಒಂದ್ಸತಿ ಗಮನಕ್ಕೆ ತರ್ತೀನಿ. ಹೆಲ್ತ್ ಅಂಡ್ ಸೋಷಿಯಲ್ ವೆಲ್ಫೇರ್ಗೆ 6.2% ಇಡೀ ದೇಶದಲ್ಲಿ ಆವರೇಜ್ ಅಲ್ಲಿ ಖರ್ಚಾಗ್ತಾ ಇದೆ. ಇಡೀ ಜಗತ್ತಿನ ದಿಗ್ಗಜಗಳೆಲ್ಲರೂ ಕೂಡ ಡೆಲ್ಲಿಗೆ ಬರ್ತಾರೆ, ಅಲ್ಲಿ ಕೂತ್ಕೊಂಡಿದ್ದಾರೆ ಅನ್ನುವಂಥ ಸಂದರ್ಭದಲ್ಲಿ ಕರ್ನಾಟಕ ಕೂಡ ತುಂಬಾ ದೊಡ್ಡ ಮಟ್ಟದಲ್ಲಿ ಎಗೆ ಕೊಡುಗೆ ಕೊಡ್ತಾ ಇದೆ. ಅಂತದಕ್ಕೆ ನೀವು 5 ಕೋಟಿಯನ್ನ ಕೊಟ್ಟಿದ್ದೀರಿ, ಎಲ್ಲಿಗೆ ಸಾಧ್ಯ ಆಗುತ್ತೆ? ಹಾಗೇನೆ ಕ್ವಾಂಟಮ್ ಕಂಪ್ಯೂಟಿಂಗ್, ಇದಕ್ಕೆ ಒಂದು ನಾಲೆಡ್ಜ್ ಹಬ್ ಮಾಡಬೇಕು, ತುಂಬಾ ದೊಡ್ಡ ಪ್ರಮಾಣದಲ್ಲಿ ಕರ್ನಾಟಕವನ್ನ ಡೆವಲಪ್ ಮಾಡಬೇಕು. ಇದಕ್ಕೆ ಕೊಟ್ಟಿರುವಂತಹ ಹಣ 10 ಕೋಟಿ ಸಾಕಾಗತ್ತಾ? ಹಾಗೆ GCC ಗ್ಲೋಬಲ್ ಕೇಪಬಿಲಿಟಿ ಸೆಂಟರ್ಸ್, ಇವತ್ತು ಇವರೇ ಇಡೀ ಜಗತ್ತನ್ನು ಆಳ್ತಾ ಇರುವಂಥವ್ರು. ಭಾರತದಲ್ಲಿ ತುಂಬಾ ದೊಡ್ಡ ರೀತಿಯ ಬೇಡಿಕೆ ಇದೆ, ಕರ್ನಾಟಕದಲ್ಲೂ ಇದೆ, ಬೆಂಗಳೂರಿನಲ್ಲೂ ಇದೆ. ಆದರೆ ಇವ್ರುಗಳಿಗೆ ಯಾವ ರೀತಿ ನಾವು ಮಾಡಬೇಕು ಅನ್ನೋಂಥದ್ದಕ್ಕೆ ಒಂದು ರೋಡ್ ಮ್ಯಾಪೇ ಇಲ್ಲ ಸರ್ಕಾರದ ಜೊತೆಗೆ. ಈ GCC ಸೆಂಟರ್ಗಳನ್ನು ಆದ್ಯತೆಯ ಮೇರೆಗೆ ಹೆಚ್ಚು ಮಾಡ್ತಾ, ಕರ್ನಾಟಕದಾದ್ಯಂತ ಟೈಪ್ 2 ಟೈಪ್ 3 ಸಿಟಿಗಳಲ್ಲಿ ಇವರು ಹಬ್ಬೋ ಹಾಗೆ ಮಾಡ್ತಾ, ಬೆಂಗಳೂರಿನ ಸಪೋರ್ಟ್ ಬೇಸನ್ನು ದೊಡ್ಡ ಮಾಡುವಂಥದ್ದಕ್ಕೆ ಈ ಬಜೆಟ್ನಲ್ಲಿ ಯಾವುದೇ ರೀತಿಯಾದಂತಹ ವಿವರಣೆ ಇಲ್ಲ. ಹಾಗೇನೆ ಈ ಸಮಗ್ರವಾದಂತಹ ಒಂದು ಯೋಜನೆಗೆ ಸರಿಯಾದಂತಹ ರೀತಿಯಲ್ಲಿ ಜನರನ್ನು ತುಂಬಬೇಕಾಗುತ್ತೆ. ಈಗ 56,432 ಹುದ್ದೆಗಳನ್ನು ಭರ್ತಿ ಮಾಡ್ತೀವಿ ಅಂತ ಹೇಳಿದಿರಲ್ಲ, UPSC ಯಾವ ಸ್ಥಿತಿನಲ್ಲಿದೆ? UPSCಯ ಸ್ಥಿತಿಯನ್ನು ನೆನೆಸ್ಕೊಂಡ್ರೆ ಕಣ್ಣಲ್ಲಿ ನೀರೆಲ್ಲ ರಕ್ತ ಬಂದ್ಬಿಡುತ್ತೆ. ಅಲ್ಲಿ ಎಕ್ಸಾಮ್ ಬರ್ದಿದ್ದಾರೆ, ತುಂಬಾ ಜನ ನನ್ನ ಹತ್ರ ಹೇಳಿದ್ದಾರೆ, ಫೋನ್ ಮಾಡ್ತಾರೆ, ಸರ್ ನಾವು ಎಕ್ಸಾಮ್ ಬರ್ದಿದ್ದೀವಿ ಸರ್, ಎಕ್ಸಾಮ್ ಬರ್ದು 2 ವರ್ಷ ಆಯ್ತು ಸರ್, ರಿಸಲ್ಟ್ ಬಂದಿಲ್ಲ ಸರ್. ಯಾಕೆ ರಿಸಲ್ಟ್ ಬಂದಿಲ್ಲ ಅಂತ ಗೊತ್ತಿಲ್ಲ ಸರ್, ನಾನು ತುಂಬಾ ಕಷ್ಟಪಟ್ಟು ಓದಿದ್ದೀನಿ ಸರ್, ನನಗೆ ಏಜ್ ಬಾರಾಗೋಗುತ್ತೆ, ದಯವಿಟ್ಟು ನೋಡಿ ಸರ್, ಸದನದಲ್ಲಿ ಮಾತನಾಡಿ ಸರ್ ನಮ್ಮ ಬಗ್ಗೆ. ಅಂದ್ರೆ UPSCನ KPSCನ UPSC ಮಟ್ಟಕ್ಕೆ ನೀವು ತಗೊಂಡೋಗ್ತಾ ಇಲ್ಲ. ಯಾಕೆ? UPSC ವ್ಯವಸ್ಥೆ ಚೆನ್ನಾಗಿದೆ, KPSCನಲ್ಲಿ ವ್ಯವಸ್ಥೆ ಏನು ತೊಂದರೆ? KPSCನಲ್ಲಿ ಇಷ್ಟು ಅಧ್ವಾನ ಆಗುವಂಥದ್ದು ಎಲ್ರಿಗೂ ಗೊತ್ತಿದೆ, ಸರ್ಕಾರಕ್ಕೆ ಗೊತ್ತಿದೆ. ಆದ್ರೆ ಏನ್ ಮಾಡ್ತಾ ಇದ್ದೀರಿ ನೀವು? ಹಾಗೇನೆ